ಅಂಶ ಹಿಂದೆ ಬಂದಿದೆ ವಿಷಯ. ಆ ಪುಣ್ಯದಲ್ಲಿ 6ನೇ ಒಂದು ಅಂಶ ರಾಜನಿಗೆ ಹೋಗುತ್ತೆ. ಆದರೆ ಅವರಿಗೆ ಧರ್ಮದ ಶಿಕ್ಷಣವನ್ನ ಇವನು ಕೊಡ್ಲಿಲ್ಲ ಅಂತಾದರೆ, ಧರ್ಮೇಶು ಅಶಿಕ್ಷಯನ್, ಧರ್ಮದ ಶಿಕ್ಷಣವನ್ನ ಮಾಡಲಿಲ್ಲ ಅಂತಾದರೆ ಆವಾಗ ಆ 6ನೇ ಒಂದು ಅಂಶ ಪುಣ್ಯ ಏನು ಬರಬೇಕೋ ಅದು ಕೂಡ ಅವನಿಗೆ ಸಿಗೋದಿಲ್ಲ. ಅಷ್ಟೇ ಅಲ್ಲ, ಆ ಪ್ರಜೆಗಳು ಮಾಡುವ ಪಾಪಕ್ಕೂ ಕೂಡ ಇವನೇ ಗುರಿ ಆಗ್ತಾನೆ. ಈ ವಿಷಯವನ್ನ ಅಲ್ಲಿ ಹೇಳಿರ್ಲಿಲ್ಲ ಅಂತ ಅನ್ಸುತ್ತೆ. ಅವನು ಆ ಎಚ್ಚರಿಕೆ ನನಗಿದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಯ ಉದ್ಧರೇತ್ ಕರಂ ರಾಜ ಪ್ರಜಾ ಧರ್ಮೇಶ್ವ ಶಿಕ್ಷಯನ್ ಪ್ರಜಾನಾಂ ಶಮಲಂ ಭುಂಕ್ತೆ ಭಾಗಂ ಚ ಸ್ವಂ ಜಹಾತಿ ಸಹ ತತ್ಪ್ರಜಾ ಭರ್ತೃಪಿಂಡಾರ್ಥಂ ಸ್ವಾರ್ಥಮಪ್ಯನಸೂಯವಃ ಕುರುತಾಧೋಕ್ಷಜಧಿಯಂ ತರ್ಹಿ ಮೇನುಗ್ರಹ ಕೃತಃ. ಆದ್ರಿಂದ ಎಲೆ ಪ್ರಜೆಗಳೇ, ನೀವು ನಿಮ್ಮ ರಾಜನಿಗೆ ಪರಲೋಕದಲ್ಲಿ ಸುಖವನ್ನ ಉಂಟು ಮಾಡುವುದಕ್ಕೋಸ್ಕರ ಮತ್ತೆ ನಿಮ್ಮ ಶ್ರೇಯಸ್ಸಿಗೋಸ್ಕರನೂ ಕೂಡ ನೀವು ನನ್ನಲ್ಲಿ ಯಾವುದೇ ರೀತಿಯಾದ ಅಸೂಯೆಯನ್ನ ಪಡದೆ ಭಗವಂತನ ಭಕ್ತಿಯನ್ನ ಮಾಡ್ರಿ ಅಂತ ಹೇಳ್ತಾನೆ. ಆಗ ನೀವು ನನ್ನಲ್ಲಿ ಅನುಗ್ರಹ ಮಾಡಿದಂತೆ ಆಗ್ತದೆ. ಅಷ್ಟೇ, ಭಗವದ್ಭಕ್ತಿಯನ್ನ ಮಾಡ್ರಿ. ನೀವು ರಾಜನಾದವನು ಪ್ರಜೆಗಳಿಗೆ ಉಪದೇಶ ಮಾಡಬೇಕಾದಂತಹ ಪ್ರಧಾನವಾದ ಉಪದೇಶವನ್ನ ಇಲ್ಲಿ ಮಾಡ್ತಾ ಇದ್ದಾನೆ. ನೀವು ನನಗೇನು ಮಾಡಬೇಡ್ರಿ, ನೀವು ನನಗೆ ಅನುಗ್ರಹ ಮಾಡಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ರೆ ನೀವು ಭಗವಂತನಲ್ಲೇ ಉತ್ತಮವಾದ ಭಕ್ತಿಯನ್ನ ಮಾಡ್ರಿ. ನನ್ನ ಮೇಲೆ ಅಸೂಯೆಯನ್ನ ಪಡದೆ, ನನ್ನ ಮೇಲೆ ಹೊಟ್ಟೆ ಕಿಚ್ಚಿಲ್ಲದೆ ನಿಮ್ಮ ನಿಮ್ಮ ಶ್ರೇಯಸ್ಸಿಗೋಸ್ಕರ ನೀವು ಭಗವದ್ಭಕ್ತಿ ಮಾಡ್ರಿ. ಆವಾಗ ನನಗೆ ಪರಲೋಕದಲ್ಲಿ ಸುಖ ಉಂಟಾಗ್ತದೆ. ಹಾಗಾಗಿ ನಿಮ್ಮ ರಾಜನಿಗೆ ಒಳ್ಳೆಯದಾಗಬೇಕು, ಪರಲೋಕದಲ್ಲಿ ಸುಖ ಸಿಗಬೇಕು ಅಂತ ನಿಮಗೆ ಅಪೇಕ್ಷೆ ಇದ್ದರೆ ಮತ್ತು ನಿಮಗೂ ಕೂಡ ಒಳ್ಳೆಯದಾಗಬೇಕು ಅನ್ನೋ ಅಪೇಕ್ಷೆ ಇದ್ದರೆ ನೀವು ಭಗವದ್ಭಕ್ತಿಯನ್ನ ಮಾಡ್ರಿ. ಉತ್ತಮವಾದ ಭಕ್ತಿಯನ್ನ ಭಗವಂತನಲ್ಲಿ ಮಾಡ್ರಿ, ಅದೇ ನನಗೆ ನೀವು ಮಾಡುವ ಒಂದು ದೊಡ್ಡ ಅನುಗ್ರಹ ಅಂತ ಪ್ರಜೆಗಳಿಗೆ ಹೇಳ್ತಾ ಇದ್ದಾನೆ. ಯಾಕೆಂದ್ರೆ ಪ್ರಜೆಗಳು ಮ್ಯೂಟ್ ಮಾಡ್ರಿ, ಪ್ರಜೆಗಳು ಧಾರ್ಮಿಕರಾಗಿ ಇದ್ದರೆ ಮಾತ್ರ ರಾಜನಿಗೆ ಅದರ ಪುಣ್ಯ ತಾನಾಗೇ ಬರ್ತದೆ. ಪ್ರಜೆಗಳು ಮಾಡುವ ಪುಣ್ಯದ 6ನೇ ಒಂದು ಅಂಶದ ಭಾಗ ತಾನಾಗೆ ರಾಜನಿಗೆ ಬರ್ತದೆ. ಅದರಿಂದ ರಾಜನಿಗೆ ಪರಲೋಕದಲ್ಲಿಯೂ ಸುಖ ಉಂಟಾಗ್ತದೆ. ಅವರು ಮಾಡಿದ ಆ ಒಂದು ಧರ್ಮದಿಂದ ಅವರವರಿಗೂ ಶ್ರೇಯಸ್ಸು ಉಂಟಾಗ್ತದೆ, ರಾಜನಿಗೂ ಶ್ರೇಯಸ್ಸು ಉಂಟಾಗ್ತದೆ. ಹಾಗಾಗಿ ನೀವು ನನ್ನ ಮೇಲೆ ಮಾಡುವ ಅನುಗ್ರಹ ಅಂದ್ರೆ ಇದೆ, ನೀವು ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ರಿ, ಅದೇ ನನ್ನ ಮೇಲೆ ಮಾಡುವ ದೊಡ್ಡ ಅನುಗ್ರಹ ಅಂತ ಹೇಳ್ತಾ ಇದ್ದಾನೆ. ತತ್ಪ್ರಜಾ ಭರ್ತೃಪಿಂಡಾರ್ಥಂ ಸ್ವಾರ್ಥಮಪ್ಯನಸೂಯವಃ ಕುರುತಾಧೋಕ್ಷಜ ಧಿಯಃ ತರ್ಹಿ ಮೇನುಗ್ರಹ ಕೃತಃ. ಧಿಯಃ ಅಂತ ಒಂದು ಪಾಠ ಇದೆ, ಧಿಯಂ ಅಂತನೂ ಪಾಠ ಇದೆ, ಎರಡೂ ಇಟ್ಕೊಳ್ಬಹುದು. ಕುರುತ ಅಧೋಕ್ಷಜ ಧಿಯಂ ಅಂತ. ಧಿಯಂ ಅಂತನ್ನೋದು ವಿಜಯಧ್ವಜ ತೀರ್ಥರ ಅನುಸಾರಿಯಾದ ಪಾಠ, ಕುರುತ ಅಧೋಕ್ಷಜ ಧಿಯಂ ಅಂತ. ಬೇರೆ ವ್ಯಾಖ್ಯಾನಕಾರರು ಅಧೋಕ್ಷಜ ಧಿಯಃ ಅನ್ನೋ ಪಾಠ ತಗೊಂಡಿದ್ದಾರೆ, ಎರಡೂ ಇಟ್ಟುಕೊಳ್ಬಹುದು. ಅಧೋಕ್ಷಜನಲ್ಲಿ ಬುದ್ಧಿಯನ್ನ ಇಟ್ಟು ಅವನಲ್ಲಿ ಭಕ್ತಿಯನ್ನ ಮಾಡ್ರಿ ಅಂತ ಅಭಿಪ್ರಾಯ. ಯೂಯಂ ತದನುಮೋದಧ್ವಂ ಪಿತೃದೇವರ್ಷಯೋ ಮಲಾಃ ಕರ್ತುಶಾಸ್ತುರನುಜ್ಞಾತುಃ ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ.
ಹಾಗೆ ಆ ಸಭೆಯಲ್ಲಿ ಇರುವ ಪ್ರಜೆಗಳಿಗೆ ಈ ಮಾತನ್ನ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಹೇಳಿದ. ಇನ್ನು ಆ ಸಭೆಯಲ್ಲಿ ಪಿತೃದೇವತೆಗಳಿದ್ದಾರೆ, ಋಷಿಮುನಿಗಳೆಲ್ಲ ಇದ್ದಾರೆ. ಅವರನ್ನ ಕುರಿತು ಹೇಳ್ತಾ ಇದ್ದಾನೆ ಈ ಶ್ಲೋಕದಲ್ಲಿ ಆ ಪೃಥು ಮಹಾರಾಜ. ಎಲೆ ಪಿತೃದೇವತೆಗಳೇ ಹಾಗೂ ಋಷಿಗಳೇ, ಈಗ ನಾನು ಹೇಳುವ ಮಾತನ್ನ ನೀವು ಕೇಳ್ರಿ ಅಂತಾನೆ. ಪಿತೃದೇವರ್ಷಯೋ ಅಮಲಾಹ ಅಂತ. ಅಮಲಾಹ ಪಿತೃದೇವರ್ಷಯ ಅಂದ್ರೆ ಪರಿಶುದ್ಧರಾಗಿರ್ತಕ್ಕಂತಹ ಪಿತೃದೇವತೆಗಳೇ ಮತ್ತು ಶುದ್ಧರಾದಂತಹ ಋಷಿಗಳೇ, ನೀವು ನಾನು ಹೇಳುವುದನ್ನ ಕೇಳ್ರಿ. ನಾನೇನು ಹೇಳ್ತೇನೋ ಅದನ್ನ ಅನುಮೋದನೆ ಮಾಡ್ರಿ. ಅಂದ್ರೆ ಈಗ ನಾನೇನು ಹೇಳ್ತಾ ಇದ್ದೇನೆ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ಅಂತ. ನಾನು ಈ ಎಲ್ಲ ಪ್ರಜೆಗಳಿಗೆ ಧಾರ್ಮಿಕವಾದ ವಾತಾವರಣದಲ್ಲಿ ಇರಿ, ಧರ್ಮವನ್ನ ಪಾಲನೆ ಮಾಡ್ರಿ, ಭಗವದ್ಭಕ್ತಿಯನ್ನ ಮಾಡ್ರಿ ಅಂತ ಏನು ಆದೇಶ ಮಾಡಿದೆ, ಅದಕ್ಕೆ ನೀವೆಲ್ಲ ಅನುಮೋದನೆ ಮಾಡ್ರಿ. ಪಿತೃದೇವತೆಗಳು ಋಷಿಗಳು ಎಲ್ಲರೂ ಕೂಡ ನಾನು ಈಗೇನು ಹೇಳ್ತಾ ಇದ್ದೇನೆ ಅದನ್ನು ಅನುಮೋದಿಸಿರಿ. ಯಾಕೆ ಅಂದ್ರೆ ಧರ್ಮಾಚರಣೆಯನ್ನ ಮಾಡೋದರಿಂದ ಒಬ್ಬ ಕರ್ತೃವಿಗೆ ಮರಣದ ನಂತರದಲ್ಲಿ ಫಲ ಹೇಗೆ ಸಿಗ್ತದೋ ಹಾಗೆ ಧರ್ಮದ ಉಪದೇಶವನ್ನ ಮಾಡಿದವರಿಗೂ ಕೂಡ ಆ ಫಲ ಸಿಕ್ಕೇ ಸಿಗ್ತದೆ. ಅದನ್ನ ಅನುಮೋದನೆ ಮಾಡುವವರಿಗೂ ಕೂಡ ಫಲ ಸಿಗ್ತದೆ. ಆದ್ರಿಂದ ನೀವು ಅದನ್ನ ಅನುಮೋದನೆ ಮಾಡ್ರಿ ಅಂತರ್ಥ. ಪಿತೃದೇವತೆಗಳು ಮತ್ತು ಋಷಿಮುನಿಗಳೆಲ್ಲ ಅವರು ಸಹಕಾರವನ್ನ ಕೊಟ್ರೆ ಮಾತ್ರ ಪ್ರಜೆಗಳು ಧರ್ಮವನ್ನ ಮಾಡ್ಲಿಕ್ಕಾಗ್ತದೆ. ತಾವು ಮಾಡುವ ಆ ಧರ್ಮವನ್ನ ಪಿತೃದೇವತೆಗಳು ಋಷಿಮುನಿಗಳು ಸ್ವೀಕಾರ ಮಾಡ್ಬೇಕು. ಯಾಕೆಂದ್ರೆ ಪಿತೃಯಜ್ಞ ಋಷಿಯಜ್ಞ ಇದು ದೇವಯಜ್ಞದ ಜೊತೆಯಲ್ಲಿ ಪ್ರತಿ ದಿವಸ ನಡಿಬೇಕಾದಂಥದ್ದು ಯಜ್ಞ. ಹಾಗಾಗಿ ಭಗವಂತನ ಭಕ್ತಿಯನ್ನ ಮಾಡಿ ಪಿತೃಯಜ್ಞ ಮತ್ತು ದೇವಯಜ್ಞ ಮೊದಲಾದವುಗಳನ್ನ ಮಾಡುವ ಆ ಧರ್ಮದ ಒಂದು ಉಪದೇಶ ಅದನ್ನ ಯಾರು ಮಾಡ್ತಾರೋ ಅಂಥವರಿಗೂ ಅದರ ಫಲ ಬರ್ತದೆ, ಅದನ್ನ ಅನುಮೋದನೆ ಮಾಡುವವರಿಗೂ ಬರ್ತದೆ. ಹಾಗಾಗಿ ಕರ್ತೃವಿಗೆ ಮಾತ್ರ ಅಲ್ಲ, ಯಾರು ಧರ್ಮಾಚರಣೆಯನ್ನ ಮಾಡ್ತಾರೋ ಆ ಕರ್ತಾನಿಗೆ ಮಾತ್ರ ಅಲ್ಲ, ಜೊತೆಗೆ ಇವರೆಲ್ಲರಿಗೂ ಕೂಡ ಅದರ ಫಲ ಸಿಗೋದರಿಂದ ನೀವು ಈ ನಾನು ಹೇಳುವ ಮಾತನ್ನ ನೀವು ಅನುಮೋದನೆ ಮಾಡ್ರಿ. ಇದಕ್ಕೆಲ್ಲ ನೀವು ಕೂಡ ಸಹಕಾರವನ್ನ ಕೊಡ್ರಿ ಅಂತ ಪಿತೃದೇವತೆಗಳಿಗೂ ಮತ್ತು ಋಷಿಗಳಿಗೂ ಹೇಳ್ತಾ ಇರ್ತಕ್ಕಂತಹ ಮಾತು. ಸಭೆಯಲ್ಲಿ ಸೇರಿರ್ತಕ್ಕಂತಹ ಆ ಪಿತೃದೇವರ್ಷಿಗಳನ್ನ ಕುರಿತು ಹೀಗೆ ಹೇಳ್ತಾ ಇದ್ದಾನೆ. ಯೂಯಂ ತದನುಮೋದಧ್ವಂ ಪಿತೃದೇವರ್ಷಯೋ ಮಲಾಹ ಕರ್ತುಶಾಸ್ತುರನುಜ್ಞಾತುಃ ತುಲ್ಯಂ ಯತ್ ಪ್ರೇತ್ಯ ತತ್ಫಲಂ ಅಸ್ತಿ ಯಜ್ಞಪತಿರ್ನಾಮ ಕೇಶಾಂಚಿದಿಹ ಸತ್ತಮಾಹ ಇಹಾಮುತ್ರ ಚ ದೃಶ್ಯಂತೆ ಜ್ಯೋತ್ಸ್ನಾವತ್ಯ ಕ್ವಚಿದ್ ಭುವಃ. ಲಕ್ಷ್ಯಂತೆ ನಮ್ಮ ಒಂದು ಪಾಠ ಇದೆ, ಇನ್ನೊಂದು ಎರಡು ಪಾಠ. ಇಹಾಮುತ್ರ ಚ ಲಕ್ಷ್ಯಂತೆ ಜ್ಯೋತ್ಸ್ನಾವತ್ಯ ಕ್ವಚಿದ್ ಭುವಃ ಹೇಳಬಹುದು. ಎರಡೂ ಇಟ್ಟುಕೊಳ್ಬಹುದು. ದೃಶ್ಯಂತೆ ಅಂತನೂ ಇದೆ, ಲಕ್ಷ್ಯಂತೆ ಅಂತ ಕೂಡ ಇದೆ. ಎರಡು ಹೇಳಬಹುದು, ಏನು ತೊಂದರೆ ಇಲ್ಲ. ಇಲ್ಲಿ ಬಹಳ ಪ್ರಧಾನವಾದ ಒಂದು ವಿಷಯವನ್ನ ಪೃಥು ಮಹಾರಾಜ ಸಭೆಯಲ್ಲಿರ್ತಕ್ಕಂತಹ ಜನಗಳನ್ನ ಉದ್ದೇಶಿಸಿ ಹೇಳ್ತಾ ಇದ್ದಾನೆ. ನೀವು ನಾನು ಹೇಳುವ ರೀತಿಯಲ್ಲಿ ಭಗವಂತನ ಭಕ್ತಿಯನ್ನ ಮಾಡ್ರಿ. ಭಗವಂತನಲ್ಲಿ ಮಾಡುವ ನಿಮ್ಮ ಭಕ್ತಿಯಿಂದ ನನಗೂ ಒಳ್ಳೇದಾಗ್ತದೆ, ನಿಮಗೂ ಒಳ್ಳೇದಾಗ್ತದೆ ಅಂತೆಲ್ಲ ಹೇಳಿದ್ನಲ್ಲ. ಧರ್ಮದಲ್ಲಿ ಇರ್ರಿ, ಧರ್ಮಾಚರಣೆಯನ್ನ ಮಾಡ್ರಿ ಅಂತೆಲ್ಲ ಏನು ಉಪದೇಶ ಮಾಡಿದೆ, ಇದಕ್ಕೂ ಮುಂಚೆ ನನ್ನ ತಂದೆ ವೇನ
ನಿಮಗೆ ಭಗವಂತನೇ ಇಲ್ಲ, ಧರ್ಮವೇ ಇಲ್ಲ ಅಂತ ಹೇಳಿರಬಹುದು. ನಿಮಗೆ ನಮ್ಮ ತಂದೆಯಾದಂತಹ ವೇನ ಅವನು ನಿಮಗೆ ಯಾವ ಯಜ್ಞ ಮಾಡಬೇಡ್ರಿ, ದಾನ ಮಾಡಬೇಡ್ರಿ, ಧರ್ಮ ಮಾಡಬೇಡ್ರಿ, ಭಗವಂತ ಇಲ್ಲ, ಧರ್ಮ ಇಲ್ಲ, ಏನು ಇಲ್ಲ ಅಂತ ಹೇಳಿರ್ಬೋದು. ಆದರೆ ಭಗವಂತನ ಒಂದು ಅಸ್ತಿತ್ವ ಅದು ಇದ್ದೇ ಇದೆ. ಸಜ್ಜನರು ಯಾವುದೇ ಸತ್ಕರ್ಮಗಳನ್ನ ಆಚರಣೆ ಮಾಡಿದರೂ ಕೂಡ ಆ ಕರ್ಮಗಳಿಗೆ ಫಲವನ್ನ ತಂದು ಕೊಡ್ತಕ್ಕಂತಹ ಒಬ್ಬ ಸರ್ವೋತ್ತಮನಾದ ಭಗವಂತ ಇದ್ದಾನೆ ಅಂತನ್ನೋದೇ ವೇದವ್ಯಾಸ ದೇವರ ಸಿದ್ಧಾಂತ. ವೇದವ್ಯಾಸ ದೇವರು ಎಲ್ಲ ಶಾಸ್ತ್ರಗಳ ಮೂಲಕವಾಗಿ ಅವರು ಕೊಟ್ಟ ಒಂದು ದೊಡ್ಡ ಸಿದ್ಧಾಂತ, ಸಕಲ ಕರ್ಮಗಳನ್ನು ನಿಯಂತ್ರಣ ಮಾಡತಕ್ಕಂತಹ, ಸಕಲ ಕರ್ಮಗಳಿಗೂ ಫಲವನ್ನ ತಂದು ಕೊಡ್ತಕ್ಕಂತಹ ಸರ್ವೋತ್ತಮನಾದ ಒಬ್ಬ ಭಗವಂತ ಇದ್ದಾನೆ ಅನ್ನೋದೇ ವೇದವ್ಯಾಸ ದೇವರೇ ಮೊದಲಾದಂತಹ ಎಲ್ಲರ ಸಿದ್ಧಾಂತ ಆಗಿದೆ. ಮತ್ತೆ ಭೂಲೋಕ ಮತ್ತು ಸ್ವರ್ಗಲೋಕ ಮೊದಲಾದ ಲೋಕಗಳಲ್ಲಿ ಎಲ್ಲ ದೇವತೆಗಳು ಮತ್ತು ಕೆಲವು ಮನುಷ್ಯರು ಮಾತ್ರ ಒಳ್ಳೆ ಉತ್ತಮ ತೇಜಸ್ವಿಗಳಾದಂತಹ ವ್ಯಕ್ತಿಗಳಾಗಿ ಕಾಣಲಿಕ್ಕೆ ಸಿಗ್ತಾರೆ. ಭಗವಂತನೊಬ್ಬನೇ ಎಲ್ಲರ ಕರ್ಮಗಳನ್ನು ನೋಡ್ತಾ ಆ ಎಲ್ಲರ ಕರ್ಮಗಳಿಗೆ ಫಲವಾಗಿ ತೇಜಸ್ಸನ್ನ ತಂದು ಕೊಡ್ತಕ್ಕಂಥವನು ಆ ಭಗವಂತ ಇದ್ದಾನೆ. ಸಕಲ ಕರ್ಮಗಳು ಕೂಡ ಫಲವತ್ತಾಗಿರ್ತಕ್ಕಂತಹ ಕರ್ಮಗಳೇ. ಎಲ್ಲಾ ಕರ್ಮಗಳಿಗೂ ಫಲವಾಗಿ ಉತ್ತಮ ತೇಜಸ್ಸನ್ನ ತಂದು ಕೊಡ್ತಕ್ಕಂತಹ ಭಗವಂತ ಒಬ್ಬ ಇದ್ದೇ ಇದ್ದಾನೆ. ನನ್ನ ತಂದೆ ಹೇಳಿದಂತೆ ನೀವು ಪರಮಾತ್ಮ ಇಲ್ಲ, ಧರ್ಮ ಇಲ್ಲ ಅಂತ ತಿಳಿಬೇಡ್ರಿ. ಹಾಗಾಗಿ ಎಲ್ಲರೂ ಮಾಡುವ ಎಷ್ಟೇ ಸಣ್ಣ ಕರ್ಮನೇ ಆಗಿರಲಿ, ಆ ಎಲ್ಲ ಕರ್ಮಗಳಿಗೂ ಕೂಡ ಫಲವನ್ನ ತಂದು ಕೊಡ್ತಕ್ಕಂತಹ ಭಗವಂತ ಒಬ್ಬ ಇರೋದ್ರಿಂದ ಎಲ್ಲರೂ ಉತ್ತಮವಾದ ಧಾರ್ಮಿಕವಾಗಿ ಇರ್ರಿ, ಎಲ್ಲರೂ ಧರ್ಮದಿಂದ ಭಗವಂತನ ಆರಾಧನೆಯನ್ನ ಮಾಡ್ರಿ, ಭಗವಂತನಲ್ಲಿ ಭಕ್ತಿಯನ್ನ ಮಾಡ್ರಿ ಅಂತ ಹೀಗೆ ಆ ಪೃಥು ಮಹಾರಾಜ ಹೇಳ್ತಾ ಇದ್ದಾನೆ. ಇಲ್ಲಿ ಆಸ್ತಿಕ ಬುದ್ಧಿ, ಅಸ್ತಿ ಯಜ್ಞಪತಿರ್ನಾಮ, ಯಜ್ಞಪತಿ ನಾಮ ಅಸ್ತಿ, ಯಜ್ಞಪತಿಯಾಗಿ ಒಬ್ಬ ಇದ್ದೇ ಇದ್ದಾನೆ, ಇಲ್ಲ ಅಂತ ನಮ್ಮ ಅಪ್ಪ ಹೇಳಿರ್ಬೋದು, ಹಾಗೆ ತಿಳ್ಕೊಳ್ಬೇಡ್ರಿ, ಒಬ್ಬ ಇದ್ದೇ ಇದ್ದಾನೆ ಅಂತ ಆ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾನೆ ಪೃಥು ಮಹಾರಾಜ. ಇಹಾಮುತ್ರ ಚ ದೃಶ್ಯಂತೆ ಜ್ಯೋತ್ಸ್ನಾವತ್ಯ ಕ್ವಚಿದ್ ಭುವಃ ಅಂತ. ಜ್ಯೋತ್ಸ್ನಾವತ್ಯ ಕ್ವಚಿದ್ ಭುವಃ, ಈ ಭೂಮಿಯಲ್ಲಿ ಮತ್ತು ಸ್ವರ್ಗದಲ್ಲಿ ಎಲ್ಲಾ ದೇವತೆಗಳು, ಕೆಲವು ಮನುಷ್ಯರು ಕೂಡ ತೇಜಸ್ವಿಗಳಾದ ವ್ಯಕ್ತಿಗಳಾಗಿ ಕಾಣ್ತಾರೆ ಅಂತರ್ಥ. ಇಲ್ಲಿ ಜ್ಯೋತ್ಸ್ನಾ ಅಂದ್ರೆ ಕಾಂತಿ, ಕಾಂತಿ, ಪ್ರಕಾಶ ಅಥವಾ ಪ್ರಕಾಶವುಳ್ಳ. ಜ್ಯೋತ್ಸ್ನಾವತ್ಯ ಅಂದ್ರೆ ಸುಖಜನಕವಾದ ಪ್ರದೇಶಗಳು ಇಹದಲ್ಲೂ ಪರದಲ್ಲೂ ಕೆಲವು ಕಡೆಗೆ ಇದ್ದಾವೆ ಅಂತ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ. ಸುಖವನ್ನ ಉಂಟು ಮಾಡತಕ್ಕಂತಹ ಪ್ರದೇಶಗಳು ಇಹದಲ್ಲೂ ಇದ್ದಾವೆ, ಪರದಲ್ಲೂ ಇದ್ದಾವೆ, ಕೆಲವು ಕಡೆಗೆ ದುಃಖಜನಕವಾದ ಪ್ರದೇಶಗಳಿದ್ದಾವೆ ಅಂತ ಇದ್ರ ಜೊತೆಗೆ ಉಪಲಕ್ಷಣವಾಗಿ ಇಟ್ಟುಕೊಳ್ಬೇಕು. ಕೆಲವು ಪದಾರ್ಥಗಳು ಕೆಲವರಿಗೆ ಸುಖವನ್ನ ಉಂಟು ಮಾಡ್ತಾವೆ ಅಂತಾದ್ರೆ ಕೆಲವರಿಗೆ ದುಃಖವನ್ನ ಉಂಟು ಮಾಡ್ತಾವೆ. ಒಂದೇ ಪದಾರ್ಥ ಒಬ್ಬನಿಗೆ ಕೆಲವು ಕಾಲ ಸುಖವನ್ನ ಉಂಟು ಮಾಡಿದ್ರೆ ಅದೇ ಪದಾರ್ಥ ಕೆಲವು ಕಾಲ ದುಃಖವನ್ನ ಉಂಟು ಮಾಡ್ತದೆ. ಈ ಒಂದು ವಿಚಿತ್ರ, ಒಂದು ವೈಚಿತ್ರ್ಯ ಯಾಕೆ ಅಂತಂದ್ರೆ ವಿಚಿತ್ರ ಕರ್ಮದ ಫಲವನ್ನ ತಂದು ಕೊಡ್ತಕ್ಕಂತಹ ಒಬ್ಬ ಭಗವಂತ ಇರೋದೇ ಇದಕ್ಕೆ ಕಾರಣ. ಆದ್ರಿಂದ ಭಗವಂತನಿದ್ದಾನೆ ಅಂತ ಈ ರೀತಿ ವಿವರಣೆಯನ್ನ ಕೆಲವು ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ. ಗಿರಿಧರಿಯ
ವ್ಯಾಖ್ಯಾನದಲ್ಲಿ ಈ ರೀತಿ ಹೇಳ್ತಾರೆ. ಆದರೆ ಇದು ಸರಿಯಲ್ಲ. ಸ್ವರ್ಗ ಅಂತನ್ನೋದು ಸುಖವನ್ನ ಉಂಟು ಮಾಡ್ತಕ್ಕಂಥದ್ದೇ, ನರಕ ಅಂತನ್ನೋದು ದುಃಖವನ್ನೇ ಕೊಡ್ತಕ್ಕಂಥದ್ದು. ಆದರೆ ಈ ಭೂಮಿ ಸುಖ ಮತ್ತು ದುಃಖ ಎರಡಕ್ಕೂ ಕಾರಣ. ಆಚಾರ್ಯ ಕೇಳಿಸ್ತಿಲ್ಲ. ಕೇಳಿಸ್ತಿಲ್ವಾ? ಕೇಳಿಸ್ತಾ ಇಲ್ವಾ? ಯಾಕೆ? ಕೇಳತ್ತೀಯ, ನಮ್ಮೆಲ್ಲ ಕೇಳತ್ತೀಯ. ಹೌದು. ಯಾರೋ ಕೇಳಿಸ್ತಾ ನಮಗೆಲ್ಲ ಕೇಳ್ತಾ ಇದೆ. ಅವ್ರಿಗೆ ಲೆಫ್ಟ್ ಆಗಿ ತಿರ್ಗ ಬರಕ್ ಹೇಳಿ. ಯಾರದು? ನಾನು ಉಮಾ ಬದ್ರಿ ಮಾತಾಡೋದು. ನಮಗೆಲ್ಲ ಕೇಳ್ತಾ ಇದೆ. ಇವಾಗ ಕೇಳಿಸ್ತಾ ಇಲ್ಲ ಅಂದವ್ರು ಯಾರು? ಅದು ಗೊತ್ತಿಲ್ಲಲ್ಲ, ಯಾರೋ ಹೇಳಿದಾರೆ. ಇನ್ನೊಬ್ರಿಗೂ ಕೂಡ ಕೇಳತ್ತ ಅಂತ ಹೇಳಿದಾರ. ತುಂಬಾ ಜನ ಕೇಳತ್ತ. ಅವರು ಲೆಫ್ಟ್ ಆದ್ರು, ಮತ್ತೆ ಬರ್ತಾರೆ ಅಂತ. ಮತ್ತೆ ಜಾಯಿನ್ ಮಾಡ್ಲಿ, ಬರುತ್ತೆ. ಸ್ವರ್ಗ ಅಂತಂದ್ರೆ ಅದು ಯಾವಾಗಲೂ ಸುಖವನ್ನೇ ತಂದು ಕೊಡ್ತಕ್ಕಂಥದ್ದು. ಸ್ವರ್ಗದಲ್ಲಿ ದುಃಖ ಇಲ್ಲ. ಹಾಗೆ ನರಕ ಅಂದ್ರೆ ಅದು ದುಃಖವನ್ನೇ ಕೊಡ್ತಕ್ಕಂಥದ್ದು. ನರಕದಲ್ಲಿ ಸುಖ ಇಲ್ಲ. ಭೂಮಿಯಲ್ಲಿ ಎರಡೂ ಇದೆ, ಸುಖವೂ ಇದೆ, ದುಃಖವೂ ಇದೆ. ಮಣ್ಣು ಒಬ್ಬನ ಕೈಯಲ್ಲಿ ಮಡಿಕೆ ಆಗಬಹುದು, ಮತ್ತೊಬ್ಬರ ಕೈಯಲ್ಲಿ ಅದೇ ಮಣ್ಣನ್ನ ಕೊಟ್ರೆ ಅವನು ಒಂದು ಗಣಪತಿ ವಿಗ್ರಹವನ್ನು ಮಾಡಬಹುದು. ಮಣ್ಣಿನ ಸ್ವಭಾವ ಅದು. ಆ ಮಣ್ಣು ಸ್ವತಃ ಕರ್ಮವನ್ನ ಮಾಡೋದಿಲ್ಲ. ಅದು ಯಾರ ಕೈಯಲ್ಲಿ ಸಿಗುತ್ತೋ ಅವರು ಏನು ಮಾಡ್ತಾರೋ ಅದಕ್ಕೆ ತಕ್ಕಂತೆ ಅದು ಬದಲಾಗ್ತದೆ. ಒಬ್ಬ ಅದನ್ನ ಮಡಿಕೆ ಮಾಡ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೊಳ್ತಾನೆ, ಅವನ ಕೈಯಲ್ಲಿ ಸಿಕ್ಕ ಮಣ್ಣು ಮಡಿಕೆ ಆಗ್ತದೆ. ಅದೇ ಮಣ್ಣು ಇನ್ನೊಬ್ಬರ ಕೈಯಲ್ಲಿ ಸಿಕ್ಕಿದ್ರೆ ಗಣಪತಿಯ ವಿಗ್ರಹನೂ ಮಾಡಬಹುದು ಅದರಲ್ಲಿ. ಹಾಗೆ ನಿಮಿತ್ತ ಮಾತ್ರಂ ತತ್ರಾತ್ಮ ಅಂತ ಅನ್ನೋ ಶ್ಲೋಕಕ್ಕೆ ಇವರು ವೀರರಾಘವ ವ್ಯಾಖ್ಯಾನದಲ್ಲಿ ಗುಣಗಳು ಪರಿಣಾಮವನ್ನ ಹೊಂದೋದು ಅವುಗಳ ಸ್ವಭಾವ ಅಂತ ಹೇಳಿದ್ದಾರೆ. ಅವುಗಳ ಸ್ವಭಾವ ಅದು, ಅವುಗಳ ಸ್ವಭಾವದಿಂದ ಅದು ಪರಿಣಾಮವನ್ನು ಹೊಂದುತ್ತವೆ ಅಂತ ಹಾಗೆ ಹೇಳಿಬಿಟ್ರೆ ಕರ್ಮದ ಫಲವನ್ನ ತಂದುಕೊಡ್ತಕ್ಕಂತಹ ಭಗವಂತ ಯಾಕೆ ಬೇಕು? ಆದ್ರಿಂದ ಈ ಶ್ಲೋಕಕ್ಕೆ ಜ್ಯೋತ್ಸ್ನಾವತ್ಯ ಭುವಃ ಅಂತನ್ನೋ ಶ್ಲೋಕಕ್ಕೆ ಏನರ್ಥ ಅಂದ್ರೆ, ಕೆಲವು ವ್ಯಕ್ತಿಗಳಲ್ಲಿ ಕಾಂತಿ, ಜ್ಞಾನ, ಸುಖ ಇವುಗಳೆಲ್ಲ ಇದ್ದಾವೆ, ಕೆಲವು ವ್ಯಕ್ತಿಗಳಲ್ಲಿ ಅದು ಇಲ್ಲ. ಈ ವೈಚಿತ್ರ್ಯ ಯಾಕೆ ಅನ್ನೋ ಪ್ರಶ್ನೆಗೆ ವ್ಯಕ್ತಿಗಳ ಆಯಾ ಕರ್ಮದ ವೈಚಿತ್ರ್ಯ, ಅದಕ್ಕೆ ಅನುಸಾರವಾಗಿ ಸುಖ ದುಃಖ ಫಲವನ್ನ ಕೊಡ್ತಕ್ಕಂತಹ ಭಗವಂತ ಕಾರಣ ಅಂತ ಒಪ್ಪಬೇಕು. ಆದ್ರಿಂದ ಜ್ಯೋತ್ಸ್ನಾವತ್ಯ ಭುವಃ ಅಂದ್ರೆ ಯೋಗ್ಯತಾನುಸಾರವಾಗಿ ಕರ್ಮ ಮಾಡಿ ಜ್ಞಾನ ಸುಖ ಮೊದಲಾದವುಗಳಿಂದ ಪೂರ್ಣರಾದ ವ್ಯಕ್ತಿಗಳು ಕಾಂತಿಪೂರ್ಣರಾಗ್ತಾರೆ. ದೇವತೆಗಳೆಲ್ಲರೂ ಹೀಗೆ, ಮನುಷ್ಯರು ಕೆಲವರು ಮಾತ್ರ ಅಂತ. ಕ್ವಚಿತ್ ಅಂತನ್ನೋದು ಮನುಷ್ಯರಿಗೆ ಇಟ್ಟುಕೊಳ್ಬೇಕು. ಕ್ವಚಿತ್ ಭೂಮಿಯಲ್ಲಿ ಮನುಷ್ಯರು ಕೆಲವರು ಆ ಥರ ಇರ್ತಾರೆ, ದೇವತೆಗಳು ಎಲ್ಲರೂ ಕೂಡ ಒಳ್ಳೆ ಕಾಂತಿಯುಕ್ತರಾಗಿ ಆದವರೇ ಇರ್ತಾರೆ ಅಂತ ಈ ರೀತಿ ಅರ್ಥ. ಇದನ್ನ ವರಾಹ ಪುರಾಣದ ವಾಕ್ಯವನ್ನ ನಮಗೆ ಉದಾಹರಿಸಿ ಮಧ್ವಾಚಾರ್ಯರು ತಿಳಿಸ್ತಾ ಇದ್ದಾರೆ. ಪ್ರಕಾಶವದ್ ಭುವೋ ದೇವಾಹ ಮಾನುಷಾಶ್ಚಾಪಿ ಕೇಚನ ಇತಿ ವಾರಾಹೇ. ದೇವತೆಗಳು ಎಲ್ಲರೂ ಕಾಂತಿಪೂರ್ಣರಾದ ಅವರವರ ಯೋಗ್ಯ ಗುಣಪೂರ್ಣರಾದ ವ್ಯಕ್ತಿಗಳು, ಮನುಷ್ಯರು ಕೂಡ ಕೆಲವರು ಹಾಗೆ ಇರ್ತಾರೆ ಅಂತ ವರಾಹ ಪುರಾಣ ಹೇಳಿದೆ. ಹಾಗಾಗಿ ಕ್ವಚಿತ್ ಭುವಃ ಅಂದ್ರೆ ಕೆಲವರು ಮನುಷ್ಯರು ಕೂಡ ಒಳ್ಳೆ ತೇಜಸ್ವಿಗಳಾಗಿ ಇರ್ತಾರೆ ಭೂಲೋಕದಲ್ಲಿ,
ದೇವತೆಗಳು ಎಲ್ಲರೂ ಕೂಡ ತೇಜಸ್ವಿಗಳಾಗಿಯೇ ಇರ್ತಾರೆ. ಆದ್ರಿಂದ ಕರ್ಮದ ಫಲವಾಗಿ ತೇಜಸ್ಸನ್ನ ಕೊಡುವವನು ಒಬ್ಬ ಭಗವಂತ ಇದ್ದಾನೆ. ಆ ಭಗವಂತ ಅವರವರ ಕರ್ಮಗಳ ವೈಚಿತ್ರ್ಯ ಏನಿದೆ ಅದಕ್ಕೆ ಅನುಗುಣವಾಗಿ ಅವರವರಿಗೆ ಸುಖ ದುಃಖ ಮೊದಲಾದ ಫಲಗಳನ್ನು ತಂದು ಕೊಡ್ತಾನೆ. ಹಾಗಾಗಿ ಅದನ್ನೆಲ್ಲ ನಿಯಂತ್ರಣ ಮಾಡತಕ್ಕಂತಹ ಸರ್ವೋತ್ತಮನಾದ ಸರ್ವಜ್ಞನಾದ ಒಬ್ಬ ಭಗವಂತ ಇದ್ದಾನೆ, ಇಲ್ಲ ಅಂತ ತಿಳ್ಕೊಳ್ಬೇಡ್ರಿ. ಅಸ್ತಿ ಯಜ್ಞಪತಿರ್ನಾಮ ಕೇಶಾಂಚಿದಿಹ ಸತ್ತಮಾಹ ಇಹ ಆಮುತ್ರ ಚ ದೃಶ್ಯಂತೆ ಜ್ಯೋತ್ಸ್ನಾವತ್ಯ ಕ್ವಚಿದ್ಭುವಃ. ಮನೋರುತ್ಥಾನಪಾದಸ್ಯ ಧ್ರುವಸ್ಯಾಪಿ ಮಹೀಪತೇಃ ಪ್ರಿಯವ್ರತಸ್ಯ ರಾಜರ್ಷೇಃ ಅಂಗಸ್ಯಾಸ್ಮತ್ಪಿತುಃ ಪಿತುಃ. ಯಾರಿಲ್ಲ ವಿದ್ಯೆಯಲ್ಲಿ? ಅದಕ್ಕೆ ದೃಷ್ಟಾಂತವಾಗಿ ಕೆಲವರ ಮಾತನ್ನ ಹೇಳ್ತಾ ಇದ್ದಾನೆ. ಮನು ಮಹಾರಾಜ, ಉತ್ಥಾನಪಾದ ರಾಜ, ಧ್ರುವ ಮಹಾರಾಜ, ಪ್ರಿಯವ್ರತ ರಾಜ, ಅದೇ ರೀತಿ ನನ್ನ ತಾತ ಅಂಗರಾಜ, ರಾಜರ್ಷಿಯಾಗಿರ್ತಕ್ಕಂತಹ ಅಂಗರಾಜ, ಇವರೆಲ್ಲರೂ ಕೂಡ ಕರ್ಮದಿಂದ ತೇಜಸ್ಸನ್ನ ಪಡೆದಂತವರೇ ಇದ್ದಾರೆ ಅಂತ ದೃಷ್ಟಾಂತ. ಭೂಮಿಯಲ್ಲಿಯೂ ಕೂಡ ಕೆಲವರು ಇದ್ದಾರೆ ಅಂತೇನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರು, ಅದನ್ನ ಬಿಡಿಸಿ ಹೇಳ್ತಾ ಇದ್ದಾನೆ. ಈ ಭೂಮಿಯಲ್ಲಿಯೂ ಕೂಡ ಕೆಲವರಿದ್ದಾರೆ, ಕರ್ಮವನ್ನ ಮಾಡಿ ಅದರಿಂದ ಫಲವನ್ನ ಪಡ್ಕೊಂಡಂತಹ ಉತ್ತಮರಾದ ತೇಜಸ್ವಿಗಳಾಗಿರ್ತಕ್ಕಂಥವ್ರು ಭೂಮಿಯಲ್ಲೂ ಕೂಡ ಕೆಲವರಿದ್ದಾರಲ್ಲ, ಅವ್ರು ಯಾರು ಅಂದ್ರೆ ಮನೋಹ ಉತ್ಥಾನಪಾದಸ್ಯ ಚ ಧ್ರುವಸ್ಯಾಪಿ ಮಹೀಪತೇಃ. ಮನು ಮಹಾರಾಜ, ಉತ್ಥಾನಪಾದ ರಾಜ, ಧ್ರುವ, ಪ್ರಿಯವ್ರತ ಮತ್ತು ತನ್ನ ತಾತ ಅಂಗ ಮಹಾರಾಜ, ಇವರೇ ಮೊದಲಾಗಿರ್ತಕ್ಕಂಥವರೆಲ್ಲ ಆಗಿ ಹೋಗಿದ್ದಾರೆ. ಹಾಗಾಗಿ ಭೂಮಿಯಲ್ಲಿಯೂ ಕೂಡ ಅನೇಕ ತೇಜಸ್ವಿಗಳು ಇರ್ತಾರೆ. ಭಗವಂತ ಅವರು ಮಾಡುವ ಕರ್ಮಕ್ಕೆ ಫಲವಾಗಿ ಆ ಉತ್ತಮವಾದ ತೇಜಸ್ಸನ್ನು ಅವರಿಗೆ ಕೊಡ್ತಾನೆ. ಹಾಗಾಗಿ ಭಗವಂತ ಇದ್ದೇ ಇದ್ದಾನೆ, ಭಗವಂತ ಇಲ್ಲ, ಧರ್ಮ ಇಲ್ಲ ಅಂತ ತಿಳಿಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಸರಿ, ನಮಸ್ಕಾರ ಗುರು. ಈ ಕರ್ಮಣ ಮಾಡಿದ್ದಾರೆ ಎಂಬ ನಮಸ್ಕಾರ ಗುರುಗಳೇ. ಈ ಭಗವದ್ಗೀತೆ ಜ್ಞಾನ ಮಾರ್ಗ ಕರ್ಮ ಮಾರ್ಗ ಎರಡು ಬರುತ್ತೆ, ಆ ತರ ತಗೊಂಡು ಒಬ್ಬ ಜ್ಞಾನ ಪ್ರಚುರ, ಒಬ್ಬ ಕರ್ಮ ಪ್ರಚುರ ಎಂಬ ಒಂದು ಮಾತು ಬರ್ತಲ್ಲ. ಹೌದು, ಆ ತರ ಇಲ್ಲಿ ಬಂದು ಇದೆಲ್ಲ ಬಂದು ಇವರೆಲ್ಲ ಕರ್ಮ ಪ್ರಚುರ ಹಂಗಂತಲ್ಲ, ಅದನ್ನಿಲ್ಲಿ ಹೇಳ್ತಾ ಇಲ್ಲ, ಆ ವಿಷಯ ಬಂದಿಲ್ಲ ಇಲ್ಲಿ. ಒಟ್ಟು ನಾವೇನೇ ಕರ್ಮ ಮಾಡ್ಲಿ ಅದಕ್ಕೆ ಫಲವನ್ನ ಕೊಡ್ತಕ್ಕಂತಹ ಒಬ್ಬ ಭಗವಂತ ಇದ್ದಾನೆ. ಭಗವಂತನ ಅಸ್ತಿತ್ವವನ್ನ ಹೇಳ್ತಕ್ಕಂಥದ್ದಿದು. ನಾವು ಸತ್ಕರ್ಮಾಚರಣೆಯನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಫಲ ನಮಗೆ ಸಿಕ್ಕೇ ಸಿಗ್ತದೆ, ಅದಕ್ಕೆ ತಕ್ಕ ಫಲವನ್ನು ಭಗವಂತ ಕೊಟ್ಟೇ ಕೊಡ್ತಾನೆ. ಆದ್ರಿಂದ ನೀವು ಭಗವಂತನನ್ನ ನಂಬ್ರಿ, ಭಗವಂತ ಇದ್ದಾನೆ, ಅವನು ಸತ್ಕರ್ಮಗಳಿಗೆ ಫಲವನ್ನ ಕೊಡ್ತಾನೆ ಅಂತ ಆ ತರ ಹೇಳಲಿಕ್ಕೆ ಹೊರಟಿದ್ದೆ. ಯಾಕಂದ್ರೆ ಇವನು ತಂದೆ ಹಿಂದೆ ಧರ್ಮ ಇಲ್ಲ, ದೇವರಿಲ್ಲ, ಏನು ಮಾಡಬೇಡ್ರಿ ಅಂತೆಲ್ಲ ಹೇಳಿದ್ನಲ್ಲ, ಅದಕ್ಕೋಸ್ಕರ ಇವನು ಹಾಗಲ್ಲ ಅಂತ ತಿಳಿಸ್ಲಿಕ್ಕೆ ಹೇಳ್ತಾ ಇರೋ ಮಾತಿದೆಲ್ಲ. ಎರಡು ಪಾಠು ಇದೆ, ದೃಶ್ಯಂತೆ ಲಕ್ಷ್ಯಂತೆ ಎರಡು ಇದೆ. ದೃಶ್ಯಂತೆ ಇಬ್ರು ತಗೊಂಡಿದ್ದಾರೆ, ಎರಡಕ್ಕೂ ಒಂದೇ ಅರ್ಥ. ಓಕೆ, ಆಯ್ತು ಸರ್.